ಎಗ್ಗಿಲ್ಲದೆ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ, ಕದ್ದು ಮುಚ್ಚಿ ಮಾಲೀಕರಿಂದ ಮಾರಾಟ, ನಗರಸಭೆ ಅಧಿಕಾರಿಗಳು ದಿಢೀರ್ ದಾಳಿ. ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳ ವಿತರಣೆ, ಅಧಿಕಾರಿಯ ಎಡವಟ್ಟು, ಸಚಿವ ಎಂಸಿ ಸುಧಾಕರ್ ಅಸಮಾಧಾನ. ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ, ತಲೆ ಹಾಕದ ನಿರ್ವಹಣಾಕಾರರು, ಕುಡಿಯೋ ನೀರಿಗೂ ಗ್ರಾಮಸ್ಥರ ಪರದಾಟ. ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ, ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ಕೊಡಿ, ಬೆಂಬಲಿಗರ ಒತ್ತಾಯ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಸರ್ಕಾರದಿಂದ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಬಾರದೆಂದು ಆದೇಶ ಇದ್ರೂ ಸಹ ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅಂಗಡಿ ಮಾಲೀಕರು ಮಾರಾಟ ಮಾಡುತ್ತಿದ್ದಾರೆ. ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಬರೋಬ್ಬರಿ 800 ಕೆಜಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಎಸ್, ಹೀಗೆ ಗೋಡೌನ್ನಲ್ಲಿ 100 ಕೆಜಿಗಟ್ಟಲೆ ನಿಷೇಧಿತ ಪ್ಲಾಸ್ಟಿಕ್ ರೆಡ್ ಹ್ಯಾಂಡ್ ಆಗಿ ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸಿಲುಕಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆಯಲ್ಲಿ ನಡೆದಿದೆ. ಇದಕ್ಕಿದ್ದಂತೆ ಬೆಳಗಿನ ಜಾವ ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಪ್ಲಾಸ್ಟಿಕ್ ಪೇಪರ್ ಮಾರಾಟ ಮಾಡುವ 2 ಅಂಗಡಿಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ವೇಳೆ ಮಾರಾಟಕ್ಕೆ ಇಟ್ಟಿದ್ದ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಅನುಮಾನಗೊಂಡ ಅಧಿಕಾರಿಗಳು ಗೋಡೌನ್ಗೆ ದಾಳಿ ನಡೆಸಿದ ವೇಳೆ ಅಧಿಕಾರಿಗಳಿಗೆ ಅಚ್ಚರಿ ಕಾದಿತ್ತು. ಗೋಡೌನ್ನಲ್ಲಿ 106 ಕೆಜಿಗಳಷ್ಟು ನಿಷೇಧಿತ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಅಧಿಕಾರಿಗಳು ಕೂಡ ಅಂಗಡಿ ಮಾಲೀಕರ ವಿರುದ್ಧ ಫುಲ್ ಗರಂ ಆಗಿದ್ರು. ಅದ್ರ ಮೇಲೆ ಒಂದು 4 ಕೆಜಿ ಕಾಣಿಸ್ತೀರ, ಯಾರು ನೋಡಿದ್ರೆ ಬಟ್ಟೆ ಕವರ್ ಇಟ್ಟಿದ್ದಾರೆ. ಇಲ್ವೇ ಇಲ್ಲ ಅಂತಂದ್ರೆ ಏನ್ ಹೇಳಿ ಜಾಸ್ತಿ ಅಂತ ಇಲ್ಲ ಅಂದ್ರೆ ಫಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇರೋದು, ಫಸ್ಟ್ ಟೈಮ್ ನಿಮ್ಗೆ ಫೈನ್ ಹಾಕಿರೋದು. ಹೇಳಿ, ಯಾವ್ದು ಮಾರಾಟ ಮಾಡಬೇಕು ಮಾರಾಟ ಮಾಡಂಗಿಲ್ಲ ಅಂತ ಗೊತ್ತಿಲ್ವಾ? ಆಯ್ತಲ್ಲ, ನೀವು ಜವಾಬ್ದಾರಿ ಅಲ್ಲ, ನೀವು ಜವಾಬ್ದಾರಿ ತಗೊಂತೀರಾ? ಎಲ್ಲರೂ ಲಾಸ್ಟ್ ಟೈಮ್ ಅಂತ ಹೇಳ್ತಾರೆ, ನೀವು ಜವಾಬ್ದಾರಿ ತಗೊಂತೀರಾ? ಮತ್ತೆ ಅಲ್ಲ, ನೀವು ಜವಾಬ್ದಾರಿ ತಗೊಳಂಗಿದ್ರೆ ಹೇಳಿದೀವಲ್ಲ, ಸಾಕಷ್ಟು ಸರಿ ಹೇಳಿದೀವಿ ಅವ್ರಿಗೆ. ನೀವು ಜವಾಬ್ದಾರಿ ತಗೊಳಂಗಿದ್ರೆ ಆಯ್ತು. ಅಲ್ಲಲ್ಲ, ಸಾಕಷ್ಟು ಕೊಟ್ಬಿಟ್ಟಿದ್ದೀರಿ. ನೀವು ಬರೀ ಸ್ಕೂಲ್ ಕಾಲೇಜ್ ಹೇಳ್ತಾ ಇದ್ದೀರಾ. ಇನ್ನು ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು 2 ಅಂಗಡಿಗಳ ಮೇಲೆ ದಾಳಿ ನಡೆಸಿದಾಗ ಅಧಿಕಾರಿಗಳಿಗೆ ಮಾರಾಟ ಮಾಡಲು ತಂದಿದ್ದ 800 ಕೆಜಿಯಷ್ಟು ನಿಷೇಧಿತ ಪ್ಲಾಸ್ಟಿಕ್ ಸಿಕ್ಕಿದ್ದು ಸೀಸ್ ಮಾಡಿದ್ದಾರೆ. ಅಂಗಡಿ ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡ ಅಧಿಕಾರಿಗಳು 1,20,000 ರೂಪಾಯಿ ಹಣವನ್ನು ದಂಡ ಹಾಕಿದ್ದಾರೆ. ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಈಗಾಗಲೇ ಸುಮಾರು 2 ವರ್ಷದಿಂದನೂ ನಾವು ಸಾಕಷ್ಟು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಮತ್ತು ರೈಡ್ ಕೂಡ ಮಾಡ್ತಾ ಇದ್ದೀವಿ. ಒಂದು ಹಂತಕ್ಕೆ ಎಲ್ಲ ಕಂಟ್ರೋಲ್ ಆಗಿತ್ತು, ಮತ್ತು ಅಲ್ಲಲ್ಲಿ ಪ್ಲಾಸ್ಟಿಕ್ ಕಾಣಿಸ್ತಾ ಇತ್ತು. ಸೊ ಎಲ್ಲ ವಿಚಾರಿಸಿದಾಗ ಇಲ್ಲಿ ನಮ್ಮ ಸಂತೆ ಮಾರ್ಕೆಟಲ್ಲೇ ಗೋಡೌನ್ಸಲ್ಲಿ ಇದೆ, ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂದರು. ಸೊ ಇವತ್ತು ಬೆಳಿಗ್ಗೆ 1-2 ಅಂಗಡಿಗಳಿಗೆ ಪೂರ್ತಿ ನಾವು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಚೆಕ್ ಮಾಡಿದ್ದೀವಿ. ಸುಮಾರು ಪ್ಲಾಸ್ಟಿಕ್ಸು ಅಂದರೆ ಬ್ಯಾಂಡ್ ಪ್ಲಾಸ್ಟಿಕ್ಸು ಸಿಕ್ಕಿದೆ. ಸುಮಾರು 600ರಿಂದ 700 ಕೆಜಿ ತನಕ ಪ್ಲಾಸ್ಟಿಕ್ಸ್ ಬ್ಯಾಂಡ್ ಪ್ಲಾಸ್ಟಿಕ್ ಸಿಕ್ಕಿದೆ. ಅದನ್ನು ಸೀಸ್ ಮಾಡಿದ್ವಿ. ಈಗ ಸೀಸ್ ಮಾಡಿರೋಂಥ ಪ್ಲಾಸ್ಟಿಕ್ಸ್ನ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅಥರೈಸ್ಡ್ ರೀಸೈಕ್ಲರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ನಾವು ಡಿಸ್ಪೋಸ್ ಮಾಡ್ತೀವಿ. ಈಗಾಗಲೇ ಇವ್ರಿಗೆ ಸಾಕಷ್ಟು ನಾವು ಫೈನು ಹಾಕಿದ್ದೀವಿ. ಬಟ್ ಈಗೇನು ಸೀಸ್ ಆಗಿದೆಯಲ್ಲ, ಇವ್ರ ಮೇಲೆ ಆ್ಯಕ್ಷನ್ ಅಂತೂ ಇನಿಷಿಯೇಟ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇದ್ದಾರೆ, ಅವರು ಸಹ ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತಾರೆ.
ರಾಜ್ಯದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಇದ್ರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಎಗ್ಗಿಲ್ಲದೆ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಜಾಸ್ತಿಯಾಗಿದೆ. ಕೆಲವರು ರಾಜಾರೋಷವಾಗಿ ಮಾರಾಟ ಮಾಡಿದ್ರೆ ಇನ್ನು ಕೆಲವರು ಕದ್ದು ಮುಚ್ಚಿ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಎಲ್ಲವೂ ಗೊತ್ತಿದ್ದೂ ಗೊತ್ತಿಲ್ಲದ ರೀತಿ ಆಗಾಗ ಅಲ್ಲೊಂದು ಇಲ್ಲೊಂದು ರೇಡ್ ಮಾಡಿ ಒಂದೊಂದು ಪ್ರಕರಣ ದಾಖಲಿಸ್ತಾ ಇದ್ದಾರೆ. ಬಿಟ್ರೆ ಸಂಪೂರ್ಣ ನಿಷೇಧ ಮಾಡಲು ಬಲವಾದ ಕ್ರಮ ತೆಗೆದುಕೊಳ್ತಾ ಇಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲೇ ಮೊಟ್ಟಮೊದಲ ಬಾರಿಗೆ ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ಸಚಿವ ಡಾಕ್ಟರ್ MC ಸುಧಾಕರ್ ವಿತರಣೆ ಮಾಡಿದರು. ಇದೀರಾ ಯಾರು ಕೇಶವನ ಮನೋಹರ್ RC ನರಸಿಂಹಪ್ಪ ನರಸಿಂಹಮೂರ್ತಿ. ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನದಲ್ಲಿ 200 ಮಂದಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನವನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ 84 ದ್ವಿಚಕ್ರ ವಾಹನಗಳು ಮಾತ್ರ ತರಲಾಗಿದ್ದು, ಇನ್ನುಳಿದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ತರದೇ ಇರುವ ಕಾರಣಕ್ಕೆ ಸಚಿವರು ತಮ್ಮ ಭಾಷಣದಲ್ಲೇ ವಿಶೇಷ ಚೇತನರ ಇಲಾಖೆ ಅಧಿಕಾರಿ ಜಗದೀಶ್ ಅವರನ್ನ ಏಕವಚನದಲ್ಲಿ ಮಾತನಾಡಿ ಗರಂ ಆದರು. ನಂತರ ತಮ್ಮ ಭಾಷಣವನ್ನ ಮುಂದುವರಿಸಿ ಮಾತನಾಡಿದ ಅವರು, ಇಂತಹ ನಾಲಾಯಕ್ ಅಧಿಕಾರಿಗಳನ್ನ ನಾನು ಎಲ್ಲೂ ನೋಡಿಲ್ಲ. ನನಗೆ ಬಹಳ ಬೇಸರವಾಗುತ್ತಿದೆ. ವಿಶೇಷ ಚೇತನರನ್ನ ಕರೆಸಿ ಈ ರೀತಿ ಅಧಿಕಾರಿ ನಿರ್ಲಕ್ಷ್ಯ ತೋರಿಸಿರುವುದು ಸರಿಯಿಲ್ಲ. ಇದು ನನ್ನ ಕನಸಿನ ಕಾರ್ಯಕ್ರಮ ಆಗಿದ್ದು, ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಕಾರ್ಯಕ್ರಮ ಹಾಳಾಗಿ ಹೋಯಿತು ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಉಡಾಫೆ ಉತ್ತರ ಕೊಟ್ಟ ವಿಶೇಷ ಚೇತನ ಇಲಾಖೆ ಅಧಿಕಾರಿಗೆ ತಮ್ಮ ಭಾಷಣದಲ್ಲೇ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಾಡಿ ಅದು ನೀನು ಜವಾಬ್ದಾರಿ, ಎಲ್ಲ ಹೋಮ್ವರ್ಕ್ ಮಾಡೋದು ನೀನು ಜವಾಬ್ದಾರಿ. ಬೇಜವಾಬ್ದಾರಿ ನಮಗೆ ಅವಮಾನ ಮಾಡೋದಕ್ಕೆ ಮಾಡಿರೋದು ಯಾವ ಊರು ಅಂತಿಲ್ಲ, ಏನೂ ಇಲ್ಲ. ಅಲ್ಲ, ಇಬ್ಬರು ಏನೋ ಟ್ರಕ್ಕಲ್ಲಿ ಲೋಡ್ ಆಗಿದೆ ಅಂತಾನೆ, ಯಾರು ಅವ್ರ ಅಪ್ಪನ ಮನೇಲಿ ಲೋಡ್ ಆಗಿದೆ, ಇನ್ನೆಲ್ಲಿ ಲೋಡ್ ಆಗಿದೆ ನನಗೆ ಗೊತ್ತಿಲ್ಲ. ಖಂಡಿತ ನಾನು ದಯವಿಟ್ಟು ನನಗೆ ಕ್ಷಮಿಸಬೇಕು. ತಾವೆಲ್ಲರೂ ತಮ್ಮೆಲ್ಲರೂ ಕೈ ಜೋಡಿಸಿ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಇವತ್ತು ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಬೇಕಾಗಿತ್ತು. ಅನುಭವದ ಕೊರತೆ. ಬಹುಶಃ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ 15 ಗಾಡಿ 20 ಗಾಡಿ ಬಿಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಿಗಳಿಗೂ ಕೂಡ ಅನುಭವ ಇರಲಿಲ್ಲ. ಬಹುಶಃ ಇನ್ನು 200 ಗಾಡಿ ಒಟ್ಟಿಗೆ ಕೊಟ್ಬಿಟ್ಟಿದ್ರೆ ಏನು ಅವ್ಯವಸ್ಥೆ ಆಗ್ತಿತ್ತು ಬಹುಶಃ ನನಗೂ ಊಹಿಸ್ಕೊಳಕ್ ಆಗ್ತಾ ಇರಲಿಲ್ಲ. ಇದೊಂದು ರೀತಿ ನಮ್ಗೆಲ್ರಿಗೂ ಒಂದು ಪಾಠ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಬಹಳಷ್ಟು ಮುಂಜಾಗ್ರತಾ ವ್ಯವಸ್ಥೆಗಳನ್ನ ಮತ್ತು ಫಲಾನುಭವಿಗಳನ್ನ ಮುಂಚೆನೆ ಕರೆಸಿ ಅವರ ವಾಹನಗಳ ಮೇಲೆ ಅವರನ್ನ ಕೂರಿಸುವಂತ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲರಿಗೂ ಎಲ್ಲ ವಾಹನಗಳ ಸಮೇತ ನೆರಳಲ್ಲಿ ವ್ಯವಸ್ಥೆ ಮಾಡುವಂತದ್ದು ಆಗ್ಬೇಕಾಗಿತ್ತು. ಮತ್ತು ಬರ್ತಕ್ಕಂಥ ಅವರ ಜೊತೆ ಬರ್ತಕ್ಕಂಥವ್ರು ಇರ್ಬೋದು ಮತ್ತು ಎಲ್ಲ ನಮ್ಮ ಮುಖಂಡರು ಇರ್ಬೋದು, ಇವರೆಲ್ಲರಿಗೂ ಕೂರೋದಕ್ಕೂ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು. ಅಧಿಕಾರಿಗಳ ಒಂದು ವಿವೇಚನೆ, ಬಹುಶಃ ಅವರ ಆಲೋಚನಾ ಶಕ್ತಿ ಕಮ್ಮಿ ಇತ್ತು ಅಂತ ನಾನು ಭಾವಿಸ್ತೇನೆ. ಇನ್ನು ಈಗಾಗಲೇ ಬೆಳಗಿಂದ ಬಹಳಷ್ಟು ಬೈದ್ಬಿಟ್ಟಿದ್ದೇನೆ, ಇನ್ನು ಜಾಸ್ತಿ ಬೈದ್ರೆ ಇನ್ನು ತಪ್ಪಾಗುತ್ತೆ. ಅದರಿಂದ ಈಗ ಆಗಿರೋದು ಒಂದು ಕಡೆ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಯಾರಿವತ್ತು ಫಲಾನುಭವಿಗಳು ಯಾರು ತಾವು ಈ ಒಂದು ವಾಹನಗಳನ್ನು ಪಡೆದಿದ್ದೀರ, ಬಹುಶಃ ನಾನು ತಮ್ಗೆಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ವಾಹನಗಳನ್ನ ತಾವೇ ಬಳಸಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೀರೇ ಈ ಗಾಡಿಯಲ್ಲಿ ವಾಡಲ್ಲ, ఇంకొకరికి మరొకరికి ఇస్తే బహుశా నా ఉద్దేశం ఏముంది, ఆ ఉద్దేశము ఎక్కడో పొరపాటు అయినట్లయితుంది. ఆ పొరపాటు అయ్యేదానికి రేపొద్దునే కాస్తా ఉన్నారు జనాలు, దీంట్లో తప్పు పెట్టాలని చెప్పి కాస్తా ఉన్నారు. ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಇವತ್ತು ತಪ್ಪುಡಿರ್ತಕ್ಕಂಥ ಕೆಲಸವನ್ನ ಈ ಒಂದು ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಮಹಾನುಭಾವರಿಗೆ ಯಾರೋ ಅಧಿಕಾರ ಹೋಗಿರೋದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇದೆ. ನಿರಂತರವಾಗಿ ನಮ್ಮ ಮೇಲೆ ಇಲ್ಲಿಸಲ್ಲದ ವಿಚಾರಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು,
ಸಮಾಜದಲ್ಲಿ ಇಲ್ಲದೆ ಇರ್ತಕ್ಕಂಥ ವಿಷಯಗಳನ್ನ ಇವತ್ತು ಮುಗ್ಧ ಜನರನ್ನ ತಪ್ಪುದಾರಿಗೆ ಎಳಿತಕ್ಕಂಥದ್ದು, ಕೆಲವರು ಮಹಾನ್ ಬುದ್ಧಿವಂತರ ಕೈಯಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. 84 ವಿಶೇಷ ಚೇತನರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದ್ದು, ಇನ್ನುಳಿದ ವಿಶೇಷ ಚೇತನರಿಗೆ ಅತಿ ಶೀಘ್ರದಲ್ಲೇ ವಾಹನಗಳನ್ನು ವಿತರಿಸಲಾಗುವುದು ಎಂದು ಸಚಿವರು ಭರವಸೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಉಪಾಧ್ಯಕ್ಷೆ ರಾಣಿಯಮ್ಮ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಾಥ್ ಬಾಬು ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ, ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ, ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಸುಸಜ್ಜಿತ ತರಗತಿ ಕೊಠಡಿಗಳು, ಪ್ರಯೋಗಾಲಯಗಳು, ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್, ಸಾರಿಗೆ ಸೌಲಭ್ಯ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆ ಜೊತೆಗೆ ಸಾಮಾಜಿಕ ಕಳಕಳಿಯೊಂದಿಗೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸಾಯಿರಾಮ್ ಪಿಯು ಕಾಲೇಜ್ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್ ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್ ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್ ಎಚ್ಇಪಿಎಸ್, ಡಿಗ್ರಿ ಬಿಸಿಎ, ಬಿಕಾಂ, ಬಿಎ ಆಸ್ ಪರ್ ಬಿಎನ್ಯು. 2024-25ನೇ ಸಾಲಿನ ಬಿಸಿಎ ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್,
ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966 9972856004. ಲ್ಯಾಂಡ್ಲೈನ್ ನಂಬರ್ 08156459051. ಸತತ 10 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬ್ಲೂಮ್ಸ್ ಪಿಯು ಕಾಲೇಜ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ವಾಪಸಂದ್ರ ಬಿಹೈಂಡ್ ಮಯೂರಿ ಬೇಕರಿ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMCS, ಕಾಮರ್ಸ್, EBACS. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ತರಗತಿ ಕೊಠಡಿಗಳು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಹೊಂದಿದೆ. ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪ್ರತ್ಯೇಕ ಕಾಳಜಿ ವಹಿಸಲಾಗುವುದು. ಪಿಯು ಫಲಿತಾಂಶದಲ್ಲಿ ಸತತವಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿರುವ ಏಕೈಕ ಪಿಯು ಕಾಲೇಜ್ ಬ್ಲೂಮ್ಸ್ ಪಿಯು ಕಾಲೇಜ್. ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದು ತಾಲೂಕು ಮತ್ತು ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿಗಾಗಿ ಹಿಂದೆ ಸಂಪರ್ಕಿಸಿ ಬ್ಲೂಮ್ಸ್ ಪಿಯು ಕಾಲೇಜ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. ಅನದರ್ ನಂಬರ್ 8884469882. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಇಲ್ಲೊಂದು ಕಡೆ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದ್ದರೂ ಸಹ ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ. ಇದರಿಂದ ಕುಡಿಯೋ ನೀರಿಗೂ ಸಹ ಗ್ರಾಮಸ್ಥರು ಪರದಾಡುವಂತಾಗಿದೆ. ಈ ಕುರಿತು ಒಂದು ವರದಿ. ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದ ಮುಖ್ಯ ರಸ್ತೆ ಬದಿಯಲ್ಲಿ ಸುಮಾರು ವರ್ಷಗಳ ಹಿಂದೆ ಖಾಸಗಿ ಕಂಪನಿಯವರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಹಲವು ತಿಂಗಳುಗಳು ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಿಪೇರಿಯಾಗದೆ ನಿರುಪಯುಕ್ತವಾಗಿದೆ. ಘಟಕ ಆರಂಭಗೊಂಡು ಕೆಲವೇ ತಿಂಗಳು ಕಳೆದ ನಂತರ ಕೆಟ್ಟು ನಿಂತಿದೆ. ಆದರೆ ಇದೀಗ ಹಲವು ತಿಂಗಳುಗಳು ಕಳೆದರೂ ದುರಸ್ತಿ ಕಂಡಿಲ್ಲ. ಇದರಿಂದ ಸ್ಥಳೀಯರಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ. ಈ ಒಂದು ಗ್ರಾಮ 1000ಕ್ಕೂ ಅಧಿಕ ಜನಸಂಖ್ಯೆಯನ್ನ ಹೊಂದಿದೆ. ಅಲ್ಲಿನ ಸ್ಥಳೀಯರು ಶುದ್ಧ ಕುಡಿಯುವ ನೀರಿಗಾಗಿ ಈ ಘಟಕವನ್ನ ಆಶ್ರಯಿಸಿದ್ದಾರೆ. ಆದರೆ ಘಟಕ ಬಂದಾಗಿದೆ. ದೂರದ ಚೌಡೇಶ್ವರಿ ದೇವಸ್ಥಾನ ಮತ್ತು ಲಕ್ಷ್ಮೀಪುರದಲ್ಲಿ ಇರುವ ಘಟಕದಿಂದ ಶುದ್ಧ ನೀರು ತಂದು ಕುಡಿಯುತ್ತಿದ್ದಾರೆ. ಘಟಕ 3 ತಿಂಗಳ ಹಿಂದೆ ಕೆಟ್ಟು ಹೋಗಿದ್ದು ಕಿಡಿಗೇಡಿಗಳು ಕಿಟಕಿ ಗಾಜು ಹೊಡೆದು ಹಾಕಿದ್ದಾರೆ. ಘಟಕ ದುರಸ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ. ರಿಪೇರಿ ಮಾಡಿಸಿ ನಮಗೆ ನೀಡಿದ್ರೆ ನಾವೇ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತೇವೆ. ಸಂಬಂಧಪಟ್ಟ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಮತ್ತು ಪಂಚಾಯಿತಿ ಅಧಿಕಾರಿಗಳಿಂದ ಸ್ಥಳೀಯರಿಗೆ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರಾದ ರಾಮಚಂದ್ರಪ್ಪ ತಿಳಿಸಿದ್ದಾರೆ. ಮೂರು ತಿಂಗಳಾಯ್ತು ಸರ್. ಕುಡಿಯೋ ನೀರು ಆಯಿತು. ಒಂದಿನ ಟ್ಯಾಂಕ್ ತೊಳೆದ್ರು, ರಿಪೇರಿ ಮಾಡಿದ್ರು.
ಆಮೇಲೆಯಿಂದ ಅವರು ನಿಲ್ಸಾಕ್ಬಿಟ್ರು. ಇವಾಗ ಇದು ಬಾಗಿಲು ಅದೆಲ್ಲ ಯಾರು ಹೊಡೆದಾಕಿರೋದು ಏನು ಅಂತ? ಯಾರದು ಕುಡುಕರು. ಹಾಂ, ಇಲ್ಲಿ ನೀರು ಕುಡಿಯೋ ನೀರು ಬಂದರೆ ಎಷ್ಟು ಮನೆಗಳಿಗೆ ಅನುಕೂಲ ಆಗುತ್ತೆ ಏನು ಅಂತ? ಸುಮಾರು ಜನ ಅದು ಹೋಟ್ಲವರು ಎತ್ಕೊಂಡು ಹೋಗ್ತಾರೆ ಬಸ್ ಸ್ಟ್ಯಾಂಡಾಗ. ಇಲ್ಲಿ ನೀರು ಬಿಟ್ಟರೆ ಎಲ್ಲರಿಗೂ ಅನುಕೂಲ ಸರ್. ಇವಾಗ ಎಲ್ಲಿಂದ ತರ್ತಾ ಇದ್ದೀರಾ ನೀವು ಕುಡಿಯೋ ನೀರು? ಇವಾಗ ಸೋಡಮ್ ದೇವಸ್ಥಾನ ಅಥವಾ ಲಕ್ಷ್ಮೀಪುರ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು ಲಕ್ಷ್ಮೀ? ಅದು 1 ಕಿಲೋಮೀಟರ್ ಆಗ್ತದೆ. ಇದಕ್ಕೆ ಗಾಡಿಗಳಿರೋರು ಅದು ಹೋಗ್ತಾರೆ. ಈ ಸೋಡಮ್ ದೇವಸ್ಥಾನ ತವ ಸುಮಾರು ಜನ ನಡ್ಕೊಂಡು ಹೋಗ್ತಾರೆ. ಅಲ್ಲ, ಇದು ಸಂಬಂಧಪಟ್ಟಂಗೆ ಪಿ ಡಿ ಅವ್ರ ಗಮನಕ್ಕೆ ಏನಾದರೂ ಹೇಳಿದ್ರಾ? ಹಾಂ, ಪಿ ಡಿ ಅವ್ರಿಗೆ ಏನಾದರೂ ಹೇಳಿದ್ರಾ? ಯಾರು ಹೇಳೋರು ಅದೇನಿಲ್ಲ, ನಮ್ಗೆ ಗೊತ್ತಿಲ್ಲ ಸರ್. ನಿಮ್ಮ ಹೆಸರು? ರಾಮಚಂದ್ರಪ್ಪ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಪಿಡಿಒ ವೆಂಕಟರಾಜು, ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೊಂಡಿರುವ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡಿದ್ದು, ಖಾಸಗಿ ಕಂಪನಿಯವರು ನಿರ್ವಹಣೆ ಮಾಡುತ್ತಿದ್ದಾರೆ. ರಿಪೇರಿ ಮಾಡಿಸಿ ಗ್ರಾಮ ಪಂಚಾಯಿತಿಗೆ ಕೆಲವೇ ದಿನಗಳಲ್ಲಿ ಹಸ್ತಾಂತರಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಜನವರಿಯಲ್ಲಿ ಫಸ್ಟ್ ಅದು ಪೇಪರ್ ಬಂದಿತ್ತು, ಅದು ರೆಡಿ ಮಾಡಿಸಿದ್ವು. ಅವ್ರು ರೆಡಿ ಮಾಡಾದ್ಮೇಲೆ ಮತ್ತೆ ಏನಾಗಿದೆ ಅಂತಂದರೆ ಅಲ್ಲಿ ಕಾಯಿನ್ ಬಾಕ್ಸ್ ಕಳ್ತನ ಆಗಿದೆ. ಮತ್ತು ಅದು ಸೀಟು ಕೂಡ ಹೊಡೆದಾಕಿ ಮಿಷಿನ್ ಕೂಡ ಪ್ರಾಬ್ಲಮ್ ಆಗಿದೆ. ಹಾಗೆ ಮತ್ತೆ ರೆಡಿ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ಸದ್ಯದಲ್ಲಿ ರೆಡಿ ಮಾಡ್ಕೊಳ್ತಾರೆ. ವಾರ ಅಥವಾ 5 ದಿನ ರೆಡಿ ಮಾಡಿಸ್ಕೊಳ್ತೀವಿ. ಇವಾಗ ಸದ್ಯಕ್ಕೆ ಕುಡಿಯೋ ನೀರಿನ ಎಲ್ಲಿಂದ ತರ್ತಾ ಇದ್ದಾರೆ ಅವರು ಜನಗಳು ಏನು ಅಂತ? ಸರ್, ಹುಡುಗರು ಚೌಡಮ್ಮ ದೇವಸ್ಥಾನ ಹತ್ರ ಒಂದು ಫಿಲ್ಟ್ರ್ ಇದೆ ಸರ್, ಅಲ್ಲಿಂದ ತರ್ತಾ ಇದ್ದಾರೆ. ಇವಾಗ ಅಲ್ಲಿನ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? ಎಷ್ಟು ಮನೆಗಳಿದೆ ಅಲ್ಲಿ? ಏನು ಒಂದು 3 ಮನೆಗಳಿದೆ ಸರ್ ಟೋಟಲ್. ಆ 3 ಮನೆ ಅನುಕೂಲ ಆಗುತ್ತೆ. ಸದ್ಯಕ್ಕೆ ಈಗ ಚೌಡಮ್ಮ ದೇವಸ್ಥಾನ ಹತ್ರ ಒಂದು ಮಿತ್ರದವ್ರದಿಂದ ಇದೆ, ಅದನ್ನು ಬಳಸ್ತಾರೆ. ಮತ್ತು ಚರಂಡಿಗಳೆಲ್ಲ ಸ್ವಚ್ಛತೆ ಇಲ್ದಿರ ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವೇನು ಅಂತ? ಚರಂಡಿಗಳ ಸ್ವಚ್ಛತೆಗೆ ಕ್ಲೀನ್ ಮಾಡಿಸಿ ಸರ್. ಸದ್ಯಕ್ಕೆ ಮತ್ತೆ 2 ತಿಂಗಳು ಕ್ಲೀನ್ ಮಾಡ್ತಿದ್ವು, ಮತ್ತೆಲ್ಲ ಕಸ ಮಳೆ ಬಂದು ಸದ್ಯದಲ್ಲಿ ಕ್ಲೀನ್ ಮಾಡ್ತೀವಿ. ನಮ್ಮ ಹೆಸರು ಸರ್? ವೆಂಕಟರಾಜು, ಪಿಡಿಒ ಹುದುಗೂರು ಗ್ರಾಮ ಪಂಚಾಯಿತಿ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶಾಸಕರಾದಾಗಿನಿಂದ ಕ್ಷೇತ್ರದ ಜನರ ಒಡನಾಡಿಯಾಗಿ ಅಭಿವೃದ್ಧಿಗೆ ಒತ್ತನ್ನು ನೀಡಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮುಂದಿನ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಮಾಜಿ ಶಾಸಕರು, ಮುಖಂಡರ ಒಕ್ಕೊರಳ ಧ್ವನಿಯಾಗಿದೆ. ಈ ಕುರಿತು ಒಂದು ವರದಿ. ದಯವಿಟ್ಟು ಈ ಸಲ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಬರಬೇಕು ಅಂತ ನಾವೆಲ್ಲ ಕೇಳ್ತೀವಿ. ತುಂಬ ವರ್ಷಗಳಾಗಿದೆ, ಮತ್ತೆ ಕೇಳ್ಕೊತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಅವರಿಗೆ ಸಚಿವ ಸ್ಥಾನ ಕೊಡಿ. ಅಹಿಂದ ವರ್ಗದವರಿಗೆ ಈ ಸಲ ಅವ್ರಿಗೆ ಒಂದು ಸಚಿವ ಸ್ಥಾನವನ್ನು ಅವ್ರಿಗೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಹೈಕಮಾಂಡ್ ಮೇಲೆ ನಮ್ಮೆಲ್ಲ ಜನಾಂಗದ ಪರವಾಗಿ ಒತ್ತಡ ಹಾಕ್ತಾ ಇದ್ದೀವಿ ಸರ್. ನಮಸ್ಕಾರ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾದ ಸಂದರ್ಭದಲ್ಲಿ ಮೊಟ್ಟಮೊದಲು 10 ಅಮ್ಮ ಆಂಬ್ಯುಲೆನ್ಸ್ಗಳ ಮೂಲಕ ಉಚಿತ ಆರೋಗ್ಯ ಸೇವೆಯನ್ನ ಕೊಡುಗೆಯಾಗಿ ನೀಡಿದ್ರು. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸ್ಕಾಲರ್ಶಿಪ್, ಜನರ ಮನೆ ಬಾಗಿಲ ಬಳಿಯೇ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸಿ ವಿನೂತನ ಅಧ್ಯಾಯಕ್ಕೆ ಮುನ್ನುಡಿ ಬರೆದರು. ಗ್ರಾಮಗಳು ಹಾಗೂ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಅಹರ್ನಿಶಿಯಾಗಿ ಶ್ರಮಿಸುತ್ತಿದ್ದಾರೆ. ಅಲ್ಲದೆ ಸಿಎಂ ಹಾಗೂ ಡಿಸಿ ನಡುವೆ ಉತ್ತಮ ಒಡನಾಟವನ್ನು ಹೊಂದಿದ್ದು ಮೆಚ್ಚಿನ ಶಾಸಕರಾಗಿ ಹೊರಹೊಮ್ಮಿದ್ದಾರೆ. ಅವರ ಕಾರ್ಯವೈಖರಿ ಜನಮೆಚ್ಚುಗೆ ಪಡೆದಿದ್ದು, ಅವರಿಗೆ ಇನ್ನಷ್ಟು ಅಧಿಕಾರವಿದ್ದರೆ ಕ್ಷೇತ್ರದ ಅಭಿವೃದ್ಧಿ ಮತ್ತಷ್ಟು ಕಾಣಲು ಸಾಧ್ಯವಾಗುತ್ತದೆ ಎಂದು ಕಾಂಗ್ರೆಸ್ನ ಮಾಜಿ ಶಾಸಕರು, ಮುಖಂಡರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾಜಿ ಶಾಸಕಿ ಅನಸೂಯಮ್ಮ ಮಾತನಾಡಿ, ಕಳೆದ 45 ವರ್ಷಗಳಿಂದ ಒಬಿಸಿ ಅಭ್ಯರ್ಥಿ ಶಾಸಕರಾಗಿ ಗೆದ್ದ ಇತಿಹಾಸವಿಲ್ಲ. ಶಾಸಕ ಪ್ರದೀಪ್ ಈಶ್ವರ್ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಅವರು ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಸಲುವಾಗಿ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಿಕೊಡಬೇಕೆಂದು ಸಿಎಂ ಹಾಗೂ ಡಿಸಿಎಂರಲ್ಲಿ ಮನವಿ ಮಾಡಿದರು. ಸಿದ್ದರಾಮಯ್ಯ ಅವ್ರ ಜೊತೆ, ಡಿ.ಕೆ. ಶಿವಕುಮಾರ್ ಜೊತೆ, ಎಲ್ಲ ಸಚಿವರ ಜೊತೆ, ಎಲ್ಲರ ಜೊತೆನೂ ತುಂಬ ಹೊಂದಿಕೊಂಡು ಬ್ರಿಲಿಯಂಟಾಗಿ ನಮ್ಮ OBC ಗ್ರೂಪಲ್ಲಿ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿದ್ದಾರೆ. ಪುಟ ವಿಸ್ತರಣೆ ಬರುತ್ತೆ, ಅದರಲ್ಲಿ ದಯವಿಟ್ಟು ನಮ್ಮ ಕಾಂಗ್ರೆಸ್ನ ನಾವು ಕೇಳ್ಕೊತೀವಿ, ನಮ್ಮ ಪ್ರದೀಪ್ ಈಶ್ವರ್ಗೆ ಈ ಸಲ ಸಚಿವ ಸಂಪುಟದಲ್ಲಿ ಮಿನಿಸ್ಟ್ರಾಗಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು, ನಮ್ಮ ನಾರಾಯಣಮ್ಮ ಪ್ರಾಧಿಕಾರದ ಮೆಂಬರು ಮತ್ತು ಸೀನಾ, ನಮ್ಮ ಡ್ಯಾನ್ಸ್ ಸೀನಾ ಹಾಗೂ ಕುರುಬ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣರವರು, ನಾವು ಇನ್ನೂ ಅನೇಕರು ನೆಕ್ಸ್ಟು ಮತ್ತೆ ಇದೇ ಥರ ಕೇಳ್ಕೊತೀವಿ. ದಯವಿಟ್ಟು ಈ ಸಲ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಬರಬೇಕು ಅಂತ ನಾವೆಲ್ಲ ಕೇಳ್ತೀವಿ. ತುಂಬ ವರ್ಷಗಳಾಗಿದೆ, ಮತ್ತೆ ಕೇಳ್ಕೊತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಅವರಿಗೆ ಸಚಿವ ಸ್ಥಾನ ಕೊಡಿ.
45 ವರ್ಷದಿಂದ ಇಲ್ಲ. ಇಲ್ಲಿ OBC ಜನಾಂಗ ತುಂಬ ಇದ್ದಾರೆ, ತುಂಬ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಂಗಿರುತ್ತೆ ರಾಜ್ಯದಲ್ಲಿ. ಅದಕ್ಕೆ OBC ಅವ್ರಿಗೆ ನಮ್ಮ ಪ್ರದೀಪ್ ಈಶ್ವರ್ಗೆ ಕೊಡಬೇಕಂತ ನಮ್ಮ ಸಚಿವರನ್ನ, ಮುಖ್ಯಮಂತ್ರಿನ, DK ಶಿವಕುಮಾರ್ ಸರ್ನ, ಹೈಕಮಾಂಡ್ನ ಎಲ್ಲ ಕೇಳ್ಕೊತೀವಿ. ನಮಸ್ಕಾರ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣಮ್ಮ ಮಾತನಾಡಿ, ಅಹಿಂದ ವರ್ಗದವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರೇಣುಕಾ ರಾಜೇಂದ್ರರವರನ್ನ ಬಿಟ್ಟರೆ ಇನ್ಯಾವ ಶಾಸಕರಿಗೂ ಸಹ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದೀಗ ಶಾಸಕ ಪ್ರದೀಪ್ ಈಶ್ವರ್ ಅಹಿಂದ ವರ್ಗದಿಂದ ಗೆದ್ದಿದ್ದು ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದರು. ಗಿರಿ ಕೇಳಕ್ಕೆ ನಾವು ಇವ್ರ ಹತ್ರಕ್ಕೆ ಹೋಗಿದ್ವಿ. ಯಾರ ಹತ್ರ? ವೀರಪ್ಪ ಮೊಯ್ಲಿ ಅವರು CM ಆಗಿದ್ದಾಗ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಹಿಂದ ವರ್ಗದಲ್ಲಿ ಆಗಿರ್ತಕ್ಕಂಥ MLAಗೂ ಕೂಡ ಒಂದು ಸಚಿವ ಸ್ಥಾನ ಇದುವರೆಗೂ ಚಿಕ್ಕಬಳ್ಳಾಪುರಕ್ಕೆ ನೀಡಿಲ್ಲ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಮಾಜಿ ಸಚಿವರು ದಿವಂಗತ ರೇಣುಕಾ ರಾಜೇಂದ್ರನವ್ರಿಗೆ ಕೊಟ್ಟಿದ್ದರು. ಆ ತದನಂತರ ಬೇರೆ ಯಾರಿಗೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ. ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಕೂಡ ಒಳ್ಳೆ ಯುವ ಉತ್ಸಾಹಿ. ಇವಾಗ ಅವರು ಅನೇಕ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಲ್ಲದೇ ಇರತಕ್ಕಂಥ ಮಾದರಿಯಾಗಿ ಇವತ್ತು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಅದು ಎಂಥ ಕಾರ್ಯಕ್ರಮ ಅಂತಂದರೆ, ಇವತ್ತೊಂದು ಹಿಂದಿನ ಕಾಲದಲ್ಲಿ ಮೊದಲು ಹೇಳ್ತಾ ಇದ್ರು ಏನು ಅಂತಂದ್ರೆ ಮನೆಗೂ ಭೇಟಿ ಥರ. ಈಗ ಅದೇ ಒಂದು ಪುನರುಚ್ಚಾರಣೆ ಮಾಡ್ಕೊಂಡು ಇವಾಗ ಪ್ರದೀಪ್ ಈಶ್ವರ್ ಅವರು ಪ್ರತಿ 32 ಡಿಪಾರ್ಟ್ಮೆಂಟ್ ಏನಿದೆ ಇಲಾಖೆವಾರು ಎಲ್ಲರನ್ನೂ ಆಯಾ ಒಂದು ವಿಲೇಜ್ಗೆ ಕರ್ಕೊಂಡೋಗಿ ಅಲ್ಲೇ ಆ ಸ್ಥಳದಲ್ಲೇ ಯಾರಿಗೇನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕಿರು ಕೂಡ ಒಬ್ಬ MLA ನೋಡಬೇಕಂತ ಒಂದು ಆಸೆ ಇದ್ದಾಗ ಅವರು ಟೌನ್ಗೆ ಬರೋಕ್ಕಾಗಲ್ಲ, ತಾನು ಹುಡ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಾನೇ ಒಂದು ವೋಟರ್ಸ್ ಕೊಟ್ಟಿರ್ತಕ್ಕಂಥವ್ರ ಕಡೆನೇ ಹುಡುಕೊಂಡೋಗಿ ಅಲ್ಲಿ ಸಾಧ್ಯವಾದಷ್ಟು ಅಲ್ಲಿ ಆಗುವಂಥ ಕೆಲಸಗಳೇನಿದ್ರು ಅಲ್ಲೇ ಪರಿಹರಿಸ್ತಾ ಇದ್ದಾರೆ. ಅದರಿಂದ ಅವರಿಗೆ ಹೆಚ್ಚಿನ ಒಂದು ಸೇವೆಗೆ ಇನ್ನೂ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಹೈಕಮಾಂಡಲ್ಲಿ ಒತ್ತಡ ಹೇಳ್ತಾ ಇದ್ದೀವಿ. ಅಹಿಂದ ವರ್ಗದವರಿಗೆ ಈ ಸಲ ಅವ್ರಿಗೆ ಒಂದು ಸಚಿವ ಸ್ಥಾನವನ್ನು ಅವ್ರಿಗೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಹೈಕಮಾಂಡ್ ಮೇಲೆ ನಮ್ಮೆಲ್ಲ ಜನಾಂಗದ ಪರವಾಗಿ ಒತ್ತಡ ಹಾಕ್ತಾ ಇದ್ದೀವಿ ಸರ್. ಇನ್ನು ಬಲಿಜ ಸಮುದಾಯದ ಮುಖಂಡ ಹಾಗೂ ಕಾಂಗ್ರೆಸ್ ಮುಖಂಡ ಡ್ಯಾನ್ಸ್ ಶ್ರೀನಿವಾಸ್ ಮಾತನಾಡಿ, ರಾಜ್ಯದ 224 ಶಾಸಕರಲ್ಲಿ ಏಕೈಕ ಬಲಿಜ ಶಾಸಕ ಪ್ರದೀಪ್ ಈಶ್ವರ್ ಆಗಿದ್ದಾರೆ. ತುಳಿತಕ್ಕೊಳಗಾಗಿರುವ ಸಮುದಾಯಗಳಲ್ಲಿ ಬಲಿಜ ಸಮುದಾಯವೂ ಒಂದು. ಆದ್ದರಿಂದ ಶಾಸಕ ಪ್ರದೀಪ್ ಈಶ್ವರ್ ರವರಿಗೆ ಸಚಿವ ಸ್ಥಾನ ನೀಡಿ ಸಮುದಾಯದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇಡೀ ರಾಜ್ಯದಲ್ಲಿ ಏಕೈಕ ಬಲಿಜನಾಂಗದ ಪರವಾಗಿ ಒಬ್ಬ ಶಾಸಕರು ಜನರಿಂದ ಆಯ್ಕೆಯಾಗಿ ಬಂದಂಥವರು ಪ್ರದೀಪ್ ಈಶ್ವರ್ ಅವರು. ಇಡೀ ರಾಜ್ಯಕ್ಕೆ ಮನಮಾತಾಗಿದ್ದಾರೆ. ಏನು ಅವರು ಬಂದ ತಕ್ಷಣ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಾ ಇದ್ದಾರೆ. ಇಡೀ ಜನಾಂಗ ಇವತ್ತು ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ. ಅವರ ಮುಖೇನ ಎಲ್ಲ ಸಮಾಜವನ್ನು ಸಮಾನತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಜನಾಂಗಕ್ಕೆ ತೊಂದರೆ ಆಗ್ತಾ ಇಲ್ಲ. ಆ ಒಂದು ದಿಸೆಯಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ, ಒಂದು ಸಚಿವ ಸಂಪುಟದಲ್ಲಿ ಆತನಿಗೊಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮೆಲ್ಲ ಜನಾಂಗನೂ ನಿಮಗೆ ಋಣಿಯಾಗಿರ್ತೇವೆ. ಒಂದು ಅವಕಾಶ ಮಾಡಿಕೊಡಿ. ನಾನು ಪದೇ ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರಲ್ಲಿ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರಲ್ಲಿ ನಿಮ್ಮಿಬ್ಬರಿಗೂ ಚೆನ್ನಾಗಿದ್ದಾರೆ. ನಿಮ್ಮಿಬ್ಬರಿಗೂ ಆತನ ಕೌಶಲ್ಯಗಳು ಗೊತ್ತು, ತನ್ನ ರಾಜಕೀಯದ ಚಾಣುಕ್ಯತೆಗೂ ಆತನಿಗೆ ಗೊತ್ತು, ಯಾವ ರೀತಿ ಮಾಡಬೇಕನ್ನೋದು. ಆ ಒಂದು ಇದರಲ್ಲಿ ಆತಂದೇ ಆದ ಒಂದು ಕಾನ್ಸೆಪ್ಟಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ತನ್ನ ಏನು 15 ಆಂಬ್ಯುಲೆನ್ಸ್ ಆಗಿರ್ಬೋದು, ವಿಭಿನ್ನ ರೀತಿಯಲ್ಲಿ ಅದಕ್ಕೊಂದು ಸಚಿವ ಸ್ಥಾನ ಕೊಡಿ. ನಾವೆಲ್ಲರೂ ಋಣಿಯಾಗಿರ್ತೀವಿ. ನಮಸ್ಕಾರ. ಒಟ್ನಲ್ಲಿ ಇನ್ನೂ ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಆಗುವ ಸಾಧ್ಯತೆ ಇದ್ದು, ಶಾಸಕ ಪ್ರದೀಪ್ ಈಶ್ವರ್ ರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಸ್ಥಳೀಯ ಮುಖಂಡರ ಒತ್ತಾಯವಾಗಿದೆ. ಇದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್.
ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಎಂದೇ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, CC ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: LKG ಮತ್ತು UKG ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ, EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಂದಿ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ 1200 ವರ್ಷಗಳ ಇತಿಹಾಸ ಇರುವ ಶ್ರೀ ಮುತ್ಯಾಲಮ್ಮ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ನೂತನ ಶಿಲಾವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕುಬೇರ ಮೂಲೆಯಲ್ಲಿ ವಿಶ್ವ ಪ್ರಸಿದ್ಧ ನಂದಿ ಗಿರಿಧಾಮವಿದ್ದು, ಅದರ ತಪ್ಪಲಿನಲ್ಲಿ 1200 ವರ್ಷಗಳ ಇತಿಹಾಸ ಇರುವ ಶ್ರೀ ಮುತ್ಯಾಲಮ್ಮ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವಿದೆ. ಸಾವಿರಾರು ವರ್ಷಗಳಿಂದ ಸುಲ್ತಾನಪೇಟೆ ಗ್ರಾಮವನ್ನ ಗ್ರಾಮ ದೇವತೆಗಳಾಗಿ ಕಾಪಾಡಿಕೊಂಡು ಬಂದಿದ್ದಳು.
ಕಲ್ಲಿನ ರೂಪದಲ್ಲಿ ಗ್ರಾಮವನ್ನ ಕಾಯುತ್ತಿದ್ದ ಗ್ರಾಮ ದೇವತೆ ದೇವಾಲಯವಿಲ್ಲದೆ ಮಳೆ ಬಿಸಿಲಿನಲ್ಲಿದ್ದಳು. ಸುಲ್ತಾನಪೇಟೆ ಗ್ರಾಮಸ್ಥರು, ಯುವಕರು, ಮುಖಂಡರೆಲ್ಲ ಗ್ರಾಮ ದೇವತೆಯ ಸುಸಜ್ಜಿತವಾದ ದೇವಾಲಯ ಕಟ್ಟಿಸಿ ನೆಲೆ ಕೊಡಬೇಕೆಂದು ಮನೆ ಮನೆಯಿಂದ ಹಣ ಸಂಗ್ರಹ ಮಾಡಿ ಭಕ್ತಾದಿಗಳ ದೇಣಿಗೆಯಿಂದ ದೇವಾಲಯ ನಿರ್ಮಾಣವಾಗಿದ್ದು, ಸತತ 3 ದಿನಗಳಿಂದ ಸುಲ್ತಾನಪೇಟೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಶ್ರೀ ಮುತ್ಯಾಲಮ್ಮ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ನೂತನ ಶಿಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಅದ್ಧೂರಿಯಾಗಿ ನಡೆದಿದ್ದು, ಸಾವಿರಾರು ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗಿ ದರ್ಶನ ಪಡೆದರು. ನಮಸ್ಕಾರ ಮಾಡ್ಕೊಡ್ರಿ. दीर्घ सुमंगली भव पुत्राय च पौत्रिकाय च आयुष्य आरोग्य विद्या बुद्धि संप्राप्तिरस्तम सकल संपत् शीघ्रमेव कल्याण प्राप्तिरस्तु. पुत्राय च पौत्रिकाय च आयुष्य आरोग्य विद्या बुद्धि संप्राप्तिरस्तु. ಒಂದು ಸುಲ್ತಾನ್ಪೇಟೆ ನಂದಿ ಒಂದು ಬೆಟ್ಟಕ್ಕೆ ಹೋಗೋ ನಮ್ಮ ಒಂದು ದಾರಿಯಲ್ಲಿ ತಬ್ಬಲಿನಲ್ಲಿ ಹಳೆಯ ದೇವಸ್ಥಾನ ಆಗಿದ್ದು ಒಂದು 600 ವರ್ಷ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಈ ದಿನ ಎಲ್ಲ ಗ್ರಾಮಸ್ಥರು, ಸುಲ್ತಾನ್ಪೇಟೆ ಒಂದು ಗ್ರಾಮಸ್ಥರು ಎಲ್ಲ ಸೇರಿ ತುಂಬ ವಾರದಿಂದ ಸಕಲ ಸಿದ್ಧತೆಗಳೆಲ್ಲೂ ನಡೆದಿದ್ದು, ಈ ದಿನ ನೂತನವಾಗಿ ಮುತ್ಯಾಲಮ್ಮ ದೇವಿ ಹಾಗೂ ದುರ್ಗಾ ಪರಮೇಶ್ವರಿ ಒಂದು ಪೂಜೆಯನ್ನು ಸಲ್ಲಿಸಿ ಪ್ರಸಾದ ವಿನಿಯೋಗ ತುಂಬ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಎಲ್ಲ ದೇವರು ಅವರಿಗೆ ಗ್ರಾಮಸ್ಥರಿಗೆ ಒಂದು ಆಯುಷು ಆರೋಗ್ಯ ನೆಮ್ಮದಿ ಸಕಲ ಎಲ್ಲ ಒಂದು ಇದು ಕೊಟ್ಟು ಕಾಪಾಡಲಿ, 100 ವರ್ಷ ಆಯುಷು ಆರೋಗ್ಯ ಎಲ್ಲ ಕೊಡಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ವಿಶೇಷವಾಗಿ ಒಂದು ಹೆಣ್ಣು ದೇವರು ಅಂತಂದ್ರೇ ಅದು ಒಂದು ಪವರ್ಫುಲ್ ಅಂತಲೇ ಹೇಳ್ಬೋದು. ಅದು ಒಂದು ನಮ್ಮ ಸುಲ್ತಾನ್ಪೇಟೆಯಲ್ಲಿ ತುಂಬ ಇನ್ನೂ ದೇವಸ್ಥಾನಗಳೆಲ್ಲ ಇದ್ದಾವೆ. ಇದು ಒಂದು ದೇವಿ ಇನ್ನು ಮುಂದೆ ಬೆಳೀಲಿ, ದೇವಸ್ಥಾನ ಇನ್ನೂ ಒಂದು ಪೂಜೆ ಪುರಸ್ಕಾರಗಳೆಲ್ಲ ಸಲ್ಲಿಲಿ ಗ್ರಾಮಸ್ಥರಿಂದ. ಇನ್ನೂ ಸುತ್ತಮುತ್ತಲು ಜನಗಳೆಲ್ಲ ಬಂದು ಒಂದು ದೇವಿ ಆಶೀರ್ವಾದ ಪಡೆದು ಅವ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ. ಇದು ಸುಮಾರು 1200 ವರ್ಷದ್ದು ಹಳೇದಿರ್ಬೋದು ಮೋಸ್ಟ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇಲ್ಲಿ ವಜ್ರ ವೈಡೂರ್ಯಗಳೆಲ್ಲ ಸಂತೆ ನಡೀತಾ ಇತ್ತು ಅಂತ ಹಳೇದೊಂದು ಪ್ರತೀಕ ಇದೆ. ಅಂತಹ ಒಂದು ಜಾಗದಲ್ಲಿ ಇಂಥ ಒಂದು ಮುತ್ಯಾಲಮ್ಮ ದೇವಸ್ಥಾನನ, ಶಿಥಿಲವಾಗಿರ್ತಕ್ಕಂಥ ದೇವಸ್ಥಾನನ ಇವತ್ತು ಅಭಿವೃದ್ಧಿಪಡಿಸಿ ಸುಲ್ತಾನ್ಪೇಟೆ ಗ್ರಾಮಸ್ಥರು, ಮುಖಂಡರು ಮತ್ತು ನಮ್ಮ ಸುಲ್ತಾನ್ಪೇಟೆಯ ಗ್ರಾಮ ಪಂಚಾಯತಿ ಸದಸ್ಯರಾದ ನಿರ್ಮಲಮ್ಮನವರು, ಅವರ ಮಗರಾದ ಮಣಿಕಂಠ ಅವರು ಮತ್ತು ಎಲ್ಲ ಮೆಂಬರ್ಸ್, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಟ್ಟುಗೂಡಿ ಈ ಒಂದು ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಮತ್ತು ದೇವಿ ದುರ್ಗಾ ಪರಮೇಶ್ವರಿ ಮತ್ತು ಮುತ್ಯಾಲಮ್ಮ ಇಬ್ಬರೂ ಅವ್ರಿಗೆ ಒಂದು ಆಶೀರ್ವಾದ ಕೊಟ್ಟು ಅವರು ಎಲ್ಲರೂ ಎಲ್ಲ ಊರು ಗ್ರಾಮ ದೇವತೆ ಈ ಗ್ರಾಮನ ಕಾಪಾಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ನಂಬಿಕೆ ಇದೆ. ಅದೇ ಥರ ಆಗಲಿ ಅಂತೇಳಿ ಆಶಿಸುತ್ತಾ. ಇನ್ನು ಜಿಲ್ಲೆಯ ಕುಬೇರ ಮೂಲೆಯಲ್ಲಿ ನೆಲೆಸಿರುವ ಶ್ರೀ ಮುತ್ಯಾಲಮ್ಮ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ನೂತನ ಶಿಲಾ ವಿಗ್ರಹ
ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸುಲ್ತಾನಪೇಟೆ ಗ್ರಾಮದ ಸಾವಿರಾರು ಭಕ್ತಾದಿಗಳು ಹೋಮ, ಹವನ, ಪೂಜೆ ಪುನಸ್ಕಾರ, ಮಹಾಮಂಗಳಾರತಿ, ಮಹಿಳೆಯರಿಂದ ದೀಪಗಳ ಮೆರವಣಿಗೆ ಆಕರ್ಷಣೀಯವಾಗಿತ್ತು. ಅಲ್ಲದೆ ದೇವಾಲಯ ನಿರ್ಮಾಣಕ್ಕೆ ಸಹಕಾರ ಕೊಟ್ಟ ರಾಜಕೀಯ ಮುಖಂಡರುಗಳು, ಸುಲ್ತಾನಪೇಟೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಯುವ ಮುಖಂಡ ಮಣಿಕುಮಾರ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರ ಇದೆ. ಕುಬೇರ ಸ್ಥಾನದಲ್ಲಿ ಮೊದಲು ಗ್ರಾಮ ದೇವತೆ ಬರೋದು ನಮ್ಮ ಈ ಮುತ್ಯಾಲಮ್ಮ ದೇವಸ್ಥಾನ. ಅದರಿಂದ ಈ ದೇವಸ್ಥಾನ ಅಭಿವೃದ್ಧಿ ಪಡಿಸಬೇಕು ಅಂತ ನಮ್ಮ ಗ್ರಾಮಸ್ಥರು, ಮೊದಲನೇದಾಗಿ ಗ್ರಾಮಸ್ಥರು ತುಂಬ ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರು ಸಹಾಯವನ್ನು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಯುವಕರು, ಎಸ್ಪೆಷಲಿ ಯುವಕರು ನಿದ್ದೆ ಕೆಟ್ಟು ಕೆಲಸವನ್ನು ಮಾಡಿದ್ದಾರೆ. ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ಮೊದಲನೇ ಆಗಿ ಸುಧಾಕರ್ ಅವರು 5 ಲಕ್ಷ ಹಣವನ್ನು ಇದಕ್ಕೆ ಅಭಿವೃದ್ಧಿಗೆ ಅಂತ ಕೊಟ್ಟರು. ಸಂದೀಪ್ ರೆಡ್ಡಿಯವರು ಸಹಾಯ ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿ, KEB ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಮತ್ತು ನಮ್ಮ ಪ್ರತಿಯೊಂದು ಮನೆ ಸುಲ್ತಾನಪೇಟೆ ಗ್ರಾಮಸ್ಥರು ಪ್ರತಿಯೊಂದು ಮನೆಯವರು ಕೂಡ ಇದಕ್ಕೆ ಸಹಕಾರನ ನೀಡಿ ಇವತ್ತು ಇಷ್ಟೊಂದು ವಿಜೃಂಭಣೆಯಾಗಿ ನಡೀಬೇಕಂದ್ರೆ ಕಾರಣ ನಮ್ಮ ಸುಲ್ತಾನಪೇಟೆ ಗ್ರಾಮಸ್ಥರೇ ಅಂತ ನಾನು ಹೇಳೋದಕ್ಕೆ ಬಯಸ್ತೀವಿ. ಆಮೇಲೆ ಮೂಲ ದೇವತೆ ಮುತ್ಯಾಲಮ್ಮನು 1200 ವರ್ಷ ಆಗಿರ್ಬೋದು. ಆ ಕಲ್ಲಿಗೆ ಸೆಂಟ್ರಲ್ಲಿದೆ ಒಂದು ಮುತ್ಯಾಲಮ್ಮ ಮತ್ತು ದುರ್ಗಾ ಪರಮೇಶ್ವರ ಮಧ್ಯಭಾಗದಲ್ಲಿ ಒಂದು 1200 ವರ್ಷ ಆಗಿರ್ಬೋದು. ಅದನ್ನು ಈ ತಲೆಮಾರಿನವರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ತುಂಬ ಹಳೆ ಕಾಲದಂಥ ದೇವಸ್ಥಾನ ಇದು. ತುಂಬ ಪವರ್ಫುಲ್ ದೇವಸ್ಥಾನ. ಏನು ಅರಕೆಯನ್ನು ಹೊತ್ಕೊಂಡ್ರೆ ಜನ ಹಾಗೆ ಈಡೇರಿಸ್ತಕ್ಕಂಥ ಗ್ರಾಮ ದೇವತೆ ಇದು. ಇಷ್ಟೆಲ್ಲ ವಿಜೃಂಭಣೆ ಆಗೋದಕ್ಕೆ ಕಾರಣ ನಮ್ಮ ಸುಲ್ತಾನಪೇಟೆ ಗ್ರಾಮಸ್ಥರು. ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಇನ್ನು ಸುಲ್ತಾನಪೇಟೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುತ್ಯಾಲಮ್ಮ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ನೂತನ ಶಿಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ದೇವಾಲಯದಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಖಾಸಗಿ ಫೈನಾನ್ಸ್ ಕಂಪನಿಯ ಮ್ಯಾನೇಜರ್ ಒಬ್ಬರ ಬೈಕ್ಗೆ ಅಡ್ಡ ಹಾಕಿ ಹಣ ವಸೂಲಿಗೆ ಯತ್ನಿಸಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ಮಾಚೇನಹಳ್ಳಿ ಬಳಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಖಾಸಗಿ ಫೈನಾನ್ಸ್ ಕಂಪನಿಯ ಮ್ಯಾನೇಜರ್ ಬೈಕ್ಗೆ ಅಡ್ಡ ಹಾಕಿ ಹಣ ವಸೂಲಿಗೆ ಯತ್ನಿಸಿದ 4 ಮಂದಿಯನ್ನ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ನಗರದ ಸಸ್ತಾ ಫೈನಾನ್ಸ್ ಕಂಪನಿಯ ಮ್ಯಾನೇಜರ್ ಧನಶೇಖರ್ ತಾಲೂಕಿನ ನಾಚಕುಂಟೆ ಗೇಟ್ನಿಂದ ಮಾಚೇನಹಳ್ಳಿ ಬಳಿ ಕಲೆಕ್ಷನ್ ಮಾಡಿಕೊಂಡು ವಾಪಸ್ ಬರುತ್ತಿದ್ದಾಗ ರಸ್ತೆಯಲ್ಲಿ ಬೈಕ್ ಅಡ್ಡ ಹಾಕಿ ಬೀಗ ಕಿತ್ತುಕೊಂಡು ಚಾಕು ತೋರಿಸಿ ಹಣ ನೀಡುವಂತೆ ದರೋಡೆಗೆ ಯತ್ನಿಸಿದ್ದರು. ಜೋರಾಗಿ ಕಿರಿಚಿದ ಧನಶಂಕರ್ ಅಲ್ಲೇ ಇದ್ದ ಸ್ಥಳೀಯರು 4 ಜನ ಆಸಾಮಿಗಳನ್ನು ಹಿಡಿದಿದ್ದು ಕಾನೂನು ರೀತಿಯ ಕ್ರಮ ಜರುಗಿಸುವಂತೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಮಧುಗಿರಿ ತಾಲೂಕು ಸಾದರಹಳ್ಳಿ ಗ್ರಾಮದ 25 ವರ್ಷದ ಧರ್ಮರಾಜ, ಗೌರಿಬಿದನೂರು ನಗರದ ಪುಟಪುರಹಳ್ಳಿಯ 19 ವರ್ಷದ ಗೌತಮ್, ರೋಹಿತ್ ಸೇರಿದಂತೆ 4 ಮಂದಿ ದರೋಡೆಕೋರರನ್ನು ಬಂಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದಾರೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಎಗ್ಗಿಲ್ಲದೆ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ, ಕದ್ದು ಮುಚ್ಚಿ ಮಾಲೀಕರಿಂದ ಮಾರಾಟ, ನಗರಸಭೆ ಅಧಿಕಾರಿಗಳು ದಿಢೀರ್ ದಾಳಿ. ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳ ವಿತರಣೆ, ಅಧಿಕಾರಿಯ ಎಡವಟ್ಟು, ಸಚಿವ MC ಸುಧಾಕರ್ ಅಸಮಾಧಾನ. ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ, ತಲೆ ಹಾಕದ ನಿರ್ವಹಣಾಕಾರರು, ಕುಡಿಯೋ ನೀರಿಗೂ ಗ್ರಾಮಸ್ಥರ ಪರದಾಟ. ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ, ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ಕೊಡಿ, ಬೆಂಬಲಿಗರ ಒತ್ತಾಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.